ಇದು Alhamdulillah wassalatu wassalamu ala asyrafil mursalin wa ala alihi wa sahbihi ajma'in amma ba'd. ಗೌರವಾನ್ವಿತ ಉಸ್ತಾದರಿ ಹಾಗೂ ನನ್ನ ನೆಚ್ಚಿನ ಸಹೋದರರೇ, ರಣ ಹದ್ದಿನ ಕಣ್ಣಿನಂತೆ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ಲೋಕ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾಗಿದ್ದಾರೆ. ಕೊಲೆ, ಅಕ್ರಮ, ಅನಾಚಾರ, ಅತ್ಯಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಯುಗದಲ್ಲಿ ಹುಟ್ಟಿದ ಮಗು ಹೆಣ್ಣಾದರೆ ಸ್ವಂತವಾಗಿ ಹೂಲು ಹಾಕುತ್ತಿದ್ದ, ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದ ಅಂತಹ ತಂದೆ ತನ್ನ ಕಲ್ಲು ಕುಡಿಯನ್ನು ಕೊಲ್ಲುತ್ತಿದ್ದಂತಹ ಭಯಾನಕವಾದ ಸಂದರ್ಭದಲ್ಲಾಗಿತ್ತು. ಅಂತಹ ಭಯಾನಕವಾದ ಸಂದರ್ಭದಲ್ಲಿ ಲೋಕ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕಲ್ಲು ಕುಡಿಯನ್ನು ಕೊಲ್ಲಬೇಡಿ. ಅಕ್ರಮವಾಗಿ ಕೊಂದವನಿಗೆ ಭಯಾನಕವಾದ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನಾಚಾರವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ಜಿದ್ ನಮಸ್ಕಾರದ ಅರಬರಿಗೆ ಸಹೋದರತೆಯ ಪಾಠವನ್ನು ಗಳಿಸಿಕೊಟ್ಟರು. ಅದಲ್ಲದೆ ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನೆಂದು ಹೇಳಿದರು. ಅನಾಥನನ್ನು ಸಂರಕ್ಷಿಸುವವರು ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಜಗತ್ತನ್ನೇ ಜಗಜಗಿಸಿದ ಜಗಜ್ಯೋತಿ, ಜಗದ್ಗುರು, ಜಗನ್ನಾಯಕ, ಲೋಕ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಕ್ರಿಮ್ ಜಾರಕುಂ ವಲಂ ಕಾನ ಕಾಫಿರ. ನಿಮ್ಮ ನೆರೆಹೊರೆಯವರು ಅಮುಸ್ಲಿಮನಾಗಲಿ, ಹಿಂದುವಾಗಲಿ, ಬುದ್ಧನಾಗಲಿ, ಸಿಖ್ಖನಾಗಲಿ, ಯಾರೇ ಆಗಿರಲಿ, ಬಿಳಿಯನಾಗಲಿ, ಕರಿಯನಾಗಲಿ, ಯಾರೇ ಆಗಿರಲಿ, ಅವನನ್ನು ಬಹುಮಾನಿಸಬೇಕೆಂದು ನಮ್ಮಲ್ಲಿ ಹೇಳಿಕೊಟ್ಟಿದ್ದಾರೆ. ಮುತ್ತು ನಬಿಯವರನ್ನು ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ಮುತ್ತು ನಬಿಯವರು ಯಾರೆಂದು ಗೊತ್ತೇ? ಮುತ್ತು ನಬಿಯವರು ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ, ಅವರು ಕರುಣೆಯ ಮಹಾಸಾಗರವಾಗಿದ್ದಾರೆ. ಮೈಕೆಲ್ ಅರ್ಚಾಟ್ ಅವರು ಬರೆದಂತಹ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ಸ್ ಎಂಬ 106 ಪ್ರಭಾವಿಗಳ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದನವರಿದ್ದಾರೆ, ಗಾಂಧೀಜಿ ಅವರಿದ್ದಾರೆ. ಆದರೆ ಮೈಕೆಲ್ ಅರ್ಚಾಟ್ ಅವರು ಹೇಳುತ್ತಾರೆ, ಮೈ ಚಾಯ್ಸ್ ಆಫ್ ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಹಲವಾರು ನಾಯಕರನ್ನು ಕಂಡಿದ್ದೇನೆ, ಆದರೆ ಜಾತ್ಯತೀತವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಯಶಸ್ಸು ಗಳಿಸಿದ ನಾಯಕರೆಂದರೆ ಅದು ಲೋಕ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ನಮಗೆ ಎಲ್ಲ ಅರ್ಥದಲ್ಲೂ ಒಂದು ಅನುಕರಣೆಯಲ್ಲೂ ಒಬ್ಬ ನೇತಾರರಿದ್ದಾರೆ, ಅದು ನಿಮ್ಮೆಲ್ಲರ ಪ್ರೀತಿಯ ಪ್ರವಾದಿಯಾಗಿದ್ದಾರೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ಕಡಿವಾಳವನ್ನು ಹಾಕುತ್ತಾ ವಾಖ್ರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.